ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ಪ್ರೀತಿಯ ನಮಸ್ಕಾರಗಳು. ನಮ್ಮ ಭಾವೈಕ್ಯತೆಯ ಪರಂಪರೆಯಾದ ಅಲಾವಿ ಪರಂಪರೆಯ ಮನವಿಯ ಮೇರೆಗೆ, ಯಾಕಂದರೆ ನಾವು ನಮ್ಮ ಪರಂಪರೆ ವತಿಯಿಂದ ಸರ್ಕಾರಕ್ಕೆ ಸಂಬಂಧಪಟ್ಟವರಲ್ಲಿ ನಮ್ಮ ನಾಡಿನ ಭಾವೈಕ್ಯತೆಯ ಪರಂಪರೆಗಳಿಗೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ, ನಮ್ಮ ಯುವ ಸಮುದಾಯಕ್ಕೆ ಸರ್ಕಾರದಿಂದ ಏನಾದರೂ ಪ್ರೋತ್ಸಾಹವನ್ನು ನೀಡಿರಿ ಅಂತೇಳಿ ಹಲವು ಬಾರಿ ಮನವಿಯನ್ನು ಮಾಡಿದ್ದೆವು. ಆ ಮನವಿಯನ್ನು ಪುರಸ್ಕರಿಸಿರ್ತಕ್ಕಂತಹ ಸರ್ಕಾರವು ನಮ್ಮ DK ಶಿವಕುಮಾರ್ ನೇತೃತ್ವದ ಸರ್ಕಾರವು ಒಂದು ವಿಶೇಷವಾದ ಎಲ್ಲ ಜಾತಿ ಧರ್ಮ ಜನಾಂಗಗಳನ್ನು ಸಮುದಾಯಗಳನ್ನು ಒಳಗೊಂಡಿರ್ತಕ್ಕಂತಹ ಯೋಜನೆಯನ್ನು ನಮಗೆ ಕೊಟ್ಟಿದ್ದಾರೆ. ಆ ಯೋಜನೆ ಏನಪ್ಪ ಅಂತಂದರೆ ಭಾರತ್ ಜೋಡೋ ಮಿಷನ್ ಅಂತ. ಭಾರತ್ ಜೋಡೋ ಮಿಷನ್ ಇದರಲ್ಲಿ SC ST OBC ಎಲ್ಲ ಮೈನಾರಿಟಿ ಎಲ್ಲ ವರ್ಗದ ಯುವಕರನ್ನು ಕೂಡ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಮಿಷನ್ ಇದು. ಒಂದು ಪಟ್ಟಣ ಪಂಚಾಯತಿ ವ್ಯಾಪ್ತಿ ಒಳಗೆ ಮತ್ತು ಗ್ರಾಮೀಣ ಪಂಚಾಯತಿ ವ್ಯಾಪ್ತಿ ಒಳಗೆ ಮಾಡ್ತಕ್ಕಂಥ ಮಿಷನ್ ಇದು. ಈ ಒಂದು ಮಿಷನ್ನಲ್ಲಿ 100 ಜನರ ತಂಡವನ್ನು ಕಟ್ಕೊಳ್ಬೇಕು. ಅಂದರೆ 100 ಜನರನ್ನು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. 100 ಜನ ರಿಜಿಸ್ಟ್ರೇಷನ್ ಮಾಡಿಸಿಕೊಂಡು ಆ 100 ಜನರನ್ನು ತೆಗೆದುಕೊಂಡು 100 ಜನರ ಒಂದು ತಂಡವನ್ನು ತಗೊಂಡು ಮತ್ತು ಜಾಯಿಂಟ್ ಅಕೌಂಟನ್ನು ಮಾಡಿಸಿದ್ರೆ ಅದರ ಮೂಲಕ ಸರ್ಕಾರದ ವತಿಯಿಂದ ನಾವು 10 ಲಕ್ಷ ರೂಪಾಯಿ ದುಡ್ಡನ್ನು ತೆಗೆದುಕೊಳ್ಳಬಹುದು. ಆ ದುಡ್ಡು ನಾವು ವಾಪಸ್ ಕೊಡೋದು ಬೇಕಾಗಿಲ್ಲ. ಆದರೆ ಸರ್ಕಾರ ನಿಗದಿ ಮಾಡಿರುವ ಯೋಜನೆಗಳನ್ನು ಮತ್ತು ಇಂತಿಂತಹ ಕಾರ್ಯಕ್ರಮಗಳಿಗೆ ಬಳಕೆ ಮಾಡಿಕೊಳ್ಳಬೇಕು ಅಂತೇನು ಸೂಚನೆ ಕೊಟ್ಟಿದೆ, ಅಂತಹ ಕಾರ್ಯಕ್ರಮಗಳನ್ನೇ ನಾವು ಮಾಡಬೇಕು. ಅಂತಹ ಕಾರ್ಯಕ್ರಮಗಳಿಗೆ ಬಳಕೆ ಮಾಡಿಕೊಳ್ಳಬೇಕು. ಮತ್ತು ಆ ಕಾರ್ಯಕ್ರಮಗಳು ಏನಪ್ಪ ಅಂತಂದರೆ, ಒಂದನೇದು ಭಾವೈಕ್ಯತೆಯ ಕಾರ್ಯಕ್ರಮಗಳನ್ನು ಮಾಡುವುದು. ಭಾರತ್ ಜೋಡು, ಇಲ್ಲಿ ಧರ್ಮ ಜಾತಿಗಳನ್ನು ಜೋಡಿಸೋದು. ನಮ್ಮ ಪರಂಪರೆಯು ಜೋಡಿಸುವ ಪರಂಪರೆ, ಸ್ನೇಹದ ಪರಂಪರೆ. ನಮ್ಮ ಪರಂಪರೆ ಪ್ರೀತಿ ಸ್ನೇಹ ಇಲ್ಲಿ. ಯಾಕಂದರೆ ಧರ್ಮಕ್ಕಿಂತ ಸ್ನೇಹಕ್ಕೆ ಹೆಚ್ಚು ಮಹತ್ವ, ಜಾತಿಗಿಂತ ಹೆಚ್ಚು ಸ್ನೇಹಕ್ಕೆ ಮಹತ್ವ ಇದೆ ನಮ್ಮ ಪರಂಪರೆ ಒಳಗೆ, ಅಲಾವಿ ಪರಂಪರೆ ಒಳಗೆ. ಅಂತಹ ಪರಂಪರೆ ಮತ್ತು ಭಾರತ ಜೋಡೋ ಯೋಜನೆ ಎರಡೂ ಒಂದೇ ಉದ್ದೇಶದಿಂದ ಹಿಂದೆ ನಮ್ಮ ಶರಣರು ಈ ಒಂದು ಪರಂಪರೆಯನ್ನು ಸೃಷ್ಟಿ ಮಾಡಿದ್ರು. ಇವತ್ತು ಸರ್ಕಾರ ಈ ಒಂದು ಯೋಜನೆಯನ್ನು ಸೃಷ್ಟಿ ಮಾಡಿದೆ. ಈ ಒಂದು ಯೋಜನೆಯಿಂದ ನಮ್ಮ ಪರಂಪರೆಯವರು ಹೇಗೆ ಬಳಕೆ ಮಾಡಿಕೊಳ್ಳಬೇಕಪ್ಪ ಅಂತಂದರೆ, ಒಂದು ಪಂಚಾಯತಿ ವ್ಯಾಪ್ತಿ ಒಳಗೆ ಇಷ್ಟು ಗ್ರಾಮಗಳು ಅಂತ ಇರ್ತಾವೆ. ಆ ಗ್ರಾಮದಲ್ಲಿ ಯುವಕರು ಇರ್ತಾರೆ, 35 ವರ್ಷದ ಒಳಗಿರುವ ಯುವಕರು. ಈ ಯುವಕರನ್ನು ಒಳಗೊಂಡು ನಾವು 100 ಜನರ ಒಂದು ತಂಡವನ್ನು ರಚನೆ ಮಾಡಿದ್ರೆ ಈ 100 ಜನರ ತಂಡಕ್ಕೆ 10 ಲಕ್ಷ ರೂಪಾಯಿ ದುಡ್ಡನ್ನು ಕೊಡುತ್ತೆ. ಆ 10 ಲಕ್ಷ ದುಡ್ಡನ್ನು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ, ಸಾಂಸ್ಕೃತಿಕ ಚಟುವಟಿಕೆಗಳು, ಭಾವೈಕ್ಯತೆಯ ಕಾರ್ಯಕ್ರಮಗಳು, ಮತ್ತು ಪರಿಸರವನ್ನು ರಕ್ಷಣೆ ಮಾಡಲಿಕ್ಕೆ ಟ್ರೀ ಪ್ಲಾಂಟೇಶನ್ ಆಗಿರ್ಬೋದು, ಅಥವಾ ಗಿಡಗಳನ್ನು ಹಚ್ಚೋದಂತಿರಲ್ಲ ಅದು ಆಗಿರ್ಬೋದು, ಪರಿಸರವನ್ನು ರಕ್ಷಣೆ ಮಾಡ್ತಕ್ಕಂಥ ಚಟುವಟಿಕೆಗಳಾಗಿರ್ಬೋದು, ಮತ್ತು ಕಮ್ಯುನಿಟಿ ಡೆವಲಪ್ಮೆಂಟ್, ಸಮುದಾಯಗಳನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೋಸ್ಕರ ಮಕ್ಕಳಿಗೆ ಎಜುಕೇಷನಿಗೆ ಏನಾದರೂ ಅನುಕೂಲ ಆಗುವಂತಹ ವಾತಾವರಣವನ್ನು ಟ್ಯೂಷನ್ ಕ್ಲಾಸಸ್ ಆಗಲಿ, ಕೋಚಿಂಗ್ ಕ್ಲಾಸಸ್ ಆಗಲಿ ಏನಾದರೂ ನಿರ್ಮಾಣ ಮಾಡಲಿಕ್ಕೆ ಅದಕ್ಕೋಸ್ಕರ ಯಾವುದಕ್ಕೆ ಬೇಕಾದರೂ ನಾವು ಬಳಕೆ ಮಾಡಿಕೊಳ್ಳಬಹುದು. ಅದಕ್ಕಾಗಿ ಈ ಒಂದು ಯೋಜನೆಯನ್ನು ಅತ್ಯಂತ ಶ್ರದ್ಧೆಯಿಂದ ಬಳಕೆ ಮಾಡಿಕೊಂಡಿದ್ದೇ ಆದಲ್ಲಿ ಭಾರತ್ ಜೋಡೋ ಮಿಷನ್ ಇದರ ಉದ್ದೇಶ ಸಫಲವಾಗುತ್ತೆ. ಅಂದರೆ ನಮ್ಮ ಭಾರತ ಜೋಡೋ, ನಮ್ಮ ಭಾವೈಕ್ಯತೆಯ ಮನಸ್ಸುಗಳೇನಿದಾವಲ್ಲ, ಎಲ್ಲ ಮನಸ್ಸುಗಳನ್ನು ಜೋಡಿಸುವ ಮನಸ್ಸುಗಳೇನಿದಾವಲ್ಲ ಅವರಿಗೆ ಅಂತಹವರಿಗೆ ಮತ್ತು ನಮ್ಮ ಶರಣರಿಗೆ, ನಮ್ಮ ಅಲಾವಿ ಪರಂಪರೆಯ ಅಜ್ಜವರಿಗೆ, ನಮ್ಮ ಅಲಾವಿ ಪರಂಪರೆಯ ಕುದುರೆಕಾರರಿಗೆ
ಭಾವೈಕ್ಯತೆಯ ಕಾರ್ಯಕ್ರಮಗಳನ್ನು ಮಾಡುವಂಥವರಿಗೆ ಈ ಒಂದು ಯೋಜನೆ ಅನುಕೂಲ ಆಗತಕ್ಕಂಥ ಯೋಜನೆ. ಈ ದುಡ್ಡನ್ನು ಸರ್ಕಾರಕ್ಕೆ ವಾಪಸ್ ಕೊಡೋದು ಬೇಕಾಗಿಲ್ಲ, ಆದರೆ ಸರಿಯಾದ ಲೆಕ್ಕವನ್ನು ಕೊಡಬೇಕಾಗುತ್ತೆ. ನಾವು ಅದಕ್ಕೆ ಶ್ರದ್ಧೆಯಿಂದ ಮಾಡಬೇಕು ಅಂತ ಹೇಳಿದ್ದು. ಇದನ್ನು ಸರಿಯಾಗಿ ನಮ್ಮ ಅಲಾವಿ ಪರಂಪರೆಯವರು ಸರಿಯಾಗಿ ಬಳಸ್ಕೊಳ್ರಿ. ಯಾಕಂದರೆ ಒಂದು ಪಂಚಾಯತಿ ವ್ಯಾಪ್ತಿ ಒಳಗೆ, ಒಂದು ಪಟ್ಟಣ ಪಂಚಾಯತಿ ವ್ಯಾಪ್ತಿ ಒಳಗೆ ಸ್ವಲ್ಪ ಜಾಸ್ತಿ ಜನ ಇದ್ದಾರೆ. ಅದು 200 ಜನನೂ ಎಷ್ಟು ಜನ ಇದ್ದಾರೆ, ಅದನ್ನು ಇನ್ನೂ ಮಾಹಿತಿ ಬಂದಿದೆ. ಅದನ್ನು ನಾನು ಇನ್ನೂ ಸ್ವಲ್ಪ ಸ್ಟಡಿ ಮಾಡಿ ಹೇಳ್ತಾನೆ. ಬೇಕಾದರೆ ಇದನ್ನು ಒಬ್ಬೊಬ್ಬರೇ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು. ಆಧಾರ್ ಕಾರ್ಡ್, ಫೋನ್ ನಂಬರ್ ಇದ್ದರೆ ಸಾಕು. ಫೋನ್ ನಂಬರ್ ಕೇಳ್ತದೆ, ಫೋನ್ ನಂಬರ್ ಹಾಕ್ರಿ. ಆಧಾರ್ ಕಾರ್ಡ್ ನಂಬರ್ ಕೇಳ್ತದೆ, ಆಧಾರ್ ಕಾರ್ಡ್ ನಂಬರ್ ಹಾಕ್ರಿ. ಆಧಾರ್ ಕಾರ್ಡ್ OTP ಬರ್ತದೆ, ಅದನ್ನು ಹಾಕ್ರಿ. ಆಮೇಲೆ ತಾಲೂಕು, ಜಿಲ್ಲಾ, ಮತಕ್ಷೇತ್ರ, ಪಂಚಾಯತಿ ಇದೆಲ್ಲ ಇರ್ತದೆ, ಅದನ್ನ ಹಾಕ್ರಿ. ಆದಷ್ಟು ಬೇಗ ನಮ್ಮ ಭಾವೈಕ್ಯತೆ ನಡಿಗೆ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ರಿವಾಯಿತಿ ಪದ, ಹೆಜ್ಜೆ ಮೇಳ, ಭಜನೆ ಪದ, ತತ್ವಪದ ಇವುಗಳನ್ನು ಮಾಡಲಿಕ್ಕೆ ಇವೆಲ್ಲವಕ್ಕೂ ಅನುಕೂಲ ಆಗ್ತಕ್ಕಂಥ ಯೋಜನೆ ಇದು. ಈ ಯೋಜನೆಯನ್ನೇ ನಾನು ಯಾಕೆ ನಿಮ್ಮ ಮುಂದೆ ಹೇಳಕತ್ತೇನೆ ಅಂತಂದರೆ, ನಮ್ಮ ಅಲಾವಿ ಪರಂಪರೆಗೆ, ನಮ್ಮ ಮೊಹರಂ ಪರಂಪರೆಗೆ, ನಮ್ಮ ವಿಶೇಷವಾಗಿ ನಮ್ಮ ಮಧ್ಯಮ ಮತ್ತು ಬಡ ವರ್ಗದ ಜನರಿಗೆ, ಯುವಕರಿಗೆ, ಈಗ ನಮ್ಮ ಯುವಕರು ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಅನ್ಕೊತೀವಿ. ಒಬ್ಬರ ಕಡೆ ದುಡ್ಡು ಇರುತ್ತೆ, ಒಬ್ಬರ ಕಡೆ ದುಡ್ಡು ಇರೋಂಗಿಲ್ಲ. ದುಡ್ಡು ಹಾಕ್ಲಿಕ್ಕಾಗಲ್ಲ, ಆ ಕಾರ್ಯಕ್ರಮ ಯಶಸ್ವಿ ಆಗಲ್ಲ. ಹೌದಲ್ವಾ? ಅದಕ್ಕಾಗಿ ಮೊನ್ನೆ ಕೂಡ ನಾವು ಕೂಡ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ಬೇಕಂತ ಮಾಡಿದ್ವಿ. ಅದು ಬೇರೆ ಬೇರೆ ಕಾರಣಗಳಿಂದ ನಾವು ಹಿಂದೆ ಬರಬೇಕಾಯ್ತು. ಯಾಕೆ ಹಿಂದೆ ಬರಬೇಕಾಯ್ತು ಅಂದರೆ ಅದ್ರಾಗ ದುಡ್ಡಿಂದು ಕೂಡ ಮ್ಯಾಟ್ರ್ ಬಂತು. ಹಾಗಾಗಿ ಇಲ್ಲಿ ನಮ್ಮ ಪರಂಪರೆಯ ಕುದುರೆಕಾರರು ವಿಶೇಷವಾಗಿ ಬಡ ವರ್ಗದಿಂದ ಬಂದಿರತಕ್ಕಂಥವರು 98% ನಮ್ಮ ಅಲಾವಿ ಪರಂಪರೆಯ ಅಜ್ಜವರು ಬಡತನದಿಂದ ಬಂದಿರತಕ್ಕಂಥವ್ರು, ಮಧ್ಯಮ ವರ್ಗ ಬಡತನದಿಂದ ಬಂದಿರತಕ್ಕಂಥವ್ರು. ಅವ್ರ ಹತ್ರ ದುಡ್ಡು ಇರೋಂಗಿಲ್ಲ. ಭಾವೈಕ್ಯತೆಯ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಮನಸ್ಸಲ್ಲೈತಿ, ಆದ್ರೆ ಹೊಟ್ಟೆಯಲ್ಲಿದ್ದ ಸಿಟ್ಟು ರೆಟ್ಟಾಗಿಲ್ಲ ಅಂತೀವಲ್ಲ, ಹಂಗೆ ಹೊಟ್ಟೆಯಾಗಿದ್ದ ಸಿಟ್ಟು ರೆಟ್ಟಾಗಿಲ್ಲ ಅಂದರೆ ಏನು? ನಮ್ಮ ಹತ್ರ ರೊಕ್ಕಿಲ್ಲ. ಅದಕ್ಕಾಗಿ ನಿಮ್ಮ ಮಾತನ್ನು ಕೇಳುವಂತಹ ಯುವಕರನ್ನು, ನಮ್ಮ ಭಾವೈಕ್ಯತೆಯ ಮನಸ್ಸುಗಳನ್ನು, ಪರಿಸರದ ಬಗ್ಗೆ ಕಾಳಜಿ ಇರತಕ್ಕಂಥ ಯುವಕರನ್ನು ಎಲ್ಲರನ್ನ ಜೋಡಿಸಿ ಈ ಒಂದು ಯೋಜನೆಯನ್ನು ಬಳಕೆ ಮಾಡಿಕೊಳ್ಳಿ. ಈ ಯೋಜನೆ ಬಗ್ಗೆ ಏನಾದರೂ ಮಾಹಿತಿಗಳು ಬೇಕಿದ್ರೆ ನನ್ನ ಮೆಸೇಜ್ ಹಾಕಿ. ಫೋನ್ ದಯವಿಟ್ಟು ಮಾಡಬೇಡಿ. ನಾನು ಮೆಸೇಜ್ ಹಾಕಿ, ನಾನು ಮಾತಾಡೋದಾದರೆ ಫ್ರೀ ಇದ್ದಾಗ ನಾನು ಮಾತಾಡ್ತಾನೆ. ಮೆಸೇಜ್ ಹಾಕಿ, ನಾನು ನಿಮಗೆ ತಕ್ಕ ಮಟ್ಟ, ನನಗೆ ತಿಳಿದಷ್ಟರ ಮಟ್ಟಿಗೆ ನಾನು ನಿಮಗೆ ಸಲಹೆಯನ್ನು ಕೊಡ್ತೇನೆ. ನಿಮ್ಮ ಭಾವೈಕ್ಯತೆಯ ಕಾರ್ಯಕ್ರಮಗಳು ನಡೀಲಿ, ಸಾಂಸ್ಕೃತಿಕ ಚಟುವಟಿಕೆಗಳು, ರಿವಾಯಿತಿ ಪದ, ತತ್ವಪದ ಅವೆಲ್ಲ ನಡೀಲಿ. ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥ ಯೋಜನೆಗಳನ್ನು ನೀವು ಮಾಡಿಕೊಡ್ರಿ. ಎಲ್ಲ ಒಳ್ಳೆಯದಾಗ್ತದೆ. ಇದನ್ನು ಉಪಯೋಗ ಮಾಡಿಕೊಡ್ರಿ. ಯಾರ್ಯಾರಿಗೆ ಅನುಕೂಲ ಆಗ್ತದೋ ಅದನ್ನು ಅನುಕೂಲ ಮಾಡಿಕೊಡ್ರಿ. ಒಟ್ಟು ಸಮಾಜದೊಳಗೆ ಭಾವೈಕ್ಯತೆ, ಸ್ನೇಹ, ಪ್ರೀತಿ, ಪ್ರೇಮ ಉಳಿಲಿ. ಅದಕ್ಕೋಸ್ಕರ ಅಂತಲೇ ಸ್ನೇಹ, ಪ್ರೀತಿ, ಪ್ರೇಮ, ಭಾವೈಕ್ಯತೆ ಇದಕ್ಕೋಸ್ಕರ ಒಂದು ಯೋಜನೆ ತೊಗೊಂಬಂದಾರ ಅಂತಂದ್ರೆ ಅದು ಭಾರತ್ ಜೋಡೋ ಯೋಜನೆ. ನಾವು ಮನಸ್ಸುಗಳನ್ನು ಜೋಡಿಸೋರು, ಮತ್ತು ಸರ್ಕಾರ ಕೂಡ ಮನಸ್ಸುಗಳನ್ನು ಜೋಡಿಸಲಿಕ್ಕೆ ಇಷ್ಟೊಂದು ಪ್ರೋತ್ಸಾಹ ಕೊಡೋಕ್ಕಾಗ್ತೈತೆ ಅಂತ ಅಂದ ಮೇಲೆ ನಾವು ಕೂಡ ನಮ್ಮ ಕಾರ್ಯಚಟುವಟಿಕೆಗಳನ್ನು ಇನ್ನೂ ಚೆನ್ನಾಗಿ ಮಾಡೋಣ ಅಂತ ಹೇಳ್ತಾ, ಮತ್ತೇನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕೇಳಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರಿಗೂ ಪ್ರೀತಿಯ ಶುಭವಾಗಲಿ ಅಂತೇಳಿ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದ.